ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸದಸ್ಯನ ಮೇಲೆ ರಟ್ಟಿಹಳ್ಳಿ ಪಿಎಸ್ಐ ಜಗದೀಶ್ ಜಿ ಲಂಚ ಬೇಡಿಕೆ ಹಾಗೂ ಹಲ್ಲೆ ಮಾಡಿದ್ದು ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಮಾನ್ಯ ಎಸ್ಪಿ ಹಾವೇರಿ ಇವರಲ್ಲಿ ಜಿಲ್ಲಾ ಘಟಕದ ವತಿಯಿಂದ ಮನವಿಯನ್ನ ಸಲ್ಲಿಸಲಾಯಿತು. ಹೌದು ವೀಕ್ಷಕರೇ, ಇಂದು ಹಾವೇರಿ ಜಿಲ್ಲೆ ರಟ್ಟಿಹಳ್ಳಿ ತಾಲೂಕಿನ ನಮ್ಮ ಸಂಘಟನೆಯ ಸದಸ್ಯರಾದ ರಾಘವೇಂದ್ರ ವೀರಪ್ಪ ಮಲ್ಗೊಂಡ ಇವರ ಮೇಲೆ ದಿನಾಂಕ 4/2/2024 ರಟ್ಟಿಹಳ್ಳಿ ಪೊಲೀಸ್ ಸ್ಟೇಷನ್ ಸಹೋದರನ ಬೈಕ್ ಕಳ್ಳತನ ಪ್ರಕರಣಕ್ಕೆ ವಿಚಾರಣೆ ಮಾಡಲಿಕ್ಕೆ ಹೋಗಿದ್ದ ಸಂದರ್ಭದಲ್ಲಿ ಹೊರಗಡೆ ನಿಂತ ಪೊಲೀಸ್ ಪೇದೆಯಾದ ಕುಮಾರ ಕೋನತಿಯವರು ಏಕಾಏಕಿ ಕೊರಳ ಪಟ್ಟಿ ಹಿಡಿದು ಒಳಗಡೆ ಎಳೆದುಕೊಂಡು ಹೋಗಿ ನಮ್ಮ ಪಿಎಸ್ಐ ಸಾಹೇಬರ ಮೇಲೆ ಲೋಕಾಯುಕ್ತಕ್ಕೆ ದೂರು ಕೊಟ್ಟಿದ್ದಾರೆ ಎಂದು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹಲ್ಲೆ ಮಾಡಿದ್ದಾನೆ ಎಂದು ಮನವಿಯಲ್ಲಿ ಉಲ್ಲೇಖ ಮಾಡಲಾಯಿತು. ನಂತರ ಅದೇ ಠಾಣೆಯ ಪಿಎಸ್ಐ ಜಗದೀಶ್ ಜಿ ಅವರು ಹೆದರಿಸಿ ಬೆದರಿಸಿ ನಮ್ಮ ವರದಿಗಾರನ ಹತ್ತಿರ 50,000 ರೂಪಾಯಿಗಳನ್ನು ಪಡೆದಿರುತ್ತಾರೆ ಎಂದು ಮಾನ್ಯ ಹಾವೇರಿ ಜಿಲ್ಲಾ ವರಿಷ್ಠಾಧಿಕಾರಿಯಲ್ಲಿ ದೂರನ್ನ ಸಲ್ಲಿಸಲಾಯಿತು. ಆದ ಕಾರಣ ಹಾವೇರಿ ಜಿಲ್ಲೆ ವರಿಷ್ಠ ಅಧಿಕಾರಿಗಳು ಇಬ್ಬರ ಮೇಲೆ ಕಾನೂನು ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಸಂಘಟನೆ ವತಿಯಿಂದ ಒತ್ತಾಯ ಮಾಡಲಾಯಿತು. ಹಾವೇರಿ ಜಿಲ್ಲಾ ವರಿಷ್ಠ ಅಧಿಕಾರಿಗಳು ಮನವಿಯನ್ನ ಸ್ವೀಕರಿಸಿ ಮಾತನಾಡಿ, ನೀವು ಕೊಟ್ಟ ಅರ್ಜಿಯನ್ನ ಪರಿಶೀಲನೆ ಮಾಡ್ತೇವೆ, ತಪ್ಪಿತಸ್ಥರ ಮೇಲೆ ತಕ್ಷಣ ಕ್ರಮ ಕೈಗೊಳ್ಳುತ್ತೇವೆ ಎಂದು ಹೇಳಿದರು. ಡಿಎಂ ಹುಬ್ಬಳ್ಳಿ, ಜೀವನದ ನೆರವು ನ್ಯೂಸ್, ಹಾವೇರಿ. ಪತ್ರಿಕೆ ಮಾಧ್ಯಮದಾಗ ವರ್ಕ್ ಮಾಡ್ತಾನ್ರಿ. ರೆಟ್ಟಳ್ಳಿಯಲ್ಲಿ ಒಂದು ನಮ್ಮ ಸಂಬಂಧಿಕರದು ಒಂದು FIR ಆಗತ್ತೆ ರೀ. ಅದರಲ್ಲಿ 11 ಜನರ ಮೇಲೆ FIR ಆಗತ್ತೆ. ಅದರಲ್ಲಿ ನನಗೆ 5 ಲಕ್ಷ ರೂಪಾಯಿ ಅಮೌಂಟ್ ಕೊಡಬೇಕಿತ್ತು. 5 ಲಕ್ಷ ರೂಪಾಯಿ ಅಮೌಂಟ್ ಕೊಡಬೇಕಿತ್ತು. ಅವ್ರು ನಾನು ಕೊಡಿಸ್ತೀನಿ ಅಂತಂದು ಹೇಳಿ FIR ಮಾಡ್ಕೊಂತಾರೆ. ಇವರು ಮಾಡ್ಕೊಂಡಿದ ಮೇಲೆ ಅವರಿಗೆ ಅನುಕೂಲ ಆಗಂಗೆ ಮಾಡ್ತಾರೆ. ನನ್ನ ಹತ್ರ 4.5 ಲಕ್ಷ ರೂಪಾಯಿ ಕೇಳ್ತಾರೆ. 4.5 ಲಕ್ಷ ರೂಪಾಯಿಗೆ ಮುಗಿಸ್ತೀನಿ, ನನಗೆ 50,000 ರೂಪಾಯಿ ಕೊಡು ಅಂತ ಕೇಳ್ತಾರೆ ರೀ ಇವರು. ಕೇಳಿದ ನಂತರ ಆಯ್ತು ರೀ ಅಂತ ನಾನು ಬರೋವರ ಬರಲಿ ಅಂತ ನಾನು ಒಪ್ಕೊಂತಾನೆ. ಒಪ್ಕೊಂಡಿನ ಮೇಲೆ ಇವರು ಅವರಿಗೆ ಬೇಲ್ ತಗೊಳಕ್ಕೆ ಅನುಕೂಲ ಮಾಡಿಕೊಟ್ಟು ನಂತರ ನನಗೆ ನ್ಯಾಯ ಕೊಡಿಸ್ತಿದ್ದಂಗೆ ನನ್ನ ಹತ್ರ 50,000 ರೂಪಾಯಿ ದುಡ್ಡನ್ನು ಇಸ್ಕೊಂಡು ಇವರು ಪೊಲೀಸ್ ಕುಮಾರ್ ಅವರು 50,000 ರೂಪಾಯಿ ದುಡ್ಡು ಇಸ್ಕೊಂಡಿದ್ದಾರೆ. PSI ಅವರು ಅವ್ರ ಕಡೆಗೆ ಕೊಡ್ರಿ ಅಂತ ಹೇಳ್ತಾರೆ. ನನ್ನ ಹತ್ರ ಅವರ ವಾಯ್ಸ್ ರೆಕಾರ್ಡ್ ಎಲ್ಲ ಅದಾವು, ಅದ್ರ ದಾಖಲೆ ಅದಾವು. ಆದರೆ ನಾನು ಕೆಲಸ ಮಾಡ್ಕೊಳ್ಳಿದ್ದಕ್ಕೆ ನಾನು ದುಡ್ಡು ವಾಪಸ್ ಕೇಳಕ್ಕೆ ಹೋದಾಗ ನನ್ನ ಮೇಲೆ ಕುಮಾರ್ ಕೋಣತಿ ಅವರು ಕೊಳಪಟ್ಟಿ ಇಟ್ಕೊಂಡು ಹಲ್ಲೆ ಮಾಡಿರ್ತಾರೆ. ಆದ್ದರಿಂದ ನನಗೆ ನ್ಯಾಯ ಸಿಗೋವರೆಗೂ ನಾನು ಹೋರಾಟ ಮಾಡ್ತೀನಿ. SP ಅವರು ಹೋರಾಟ ಮಾಡ್ತೀವಿ, SP ಅವ್ರಿಗೂ ಕಂಪ್ಲೇಂಟ್ ಮಾಡ್ತೀವಿ, IG ಅವ್ರಿಗೂ ಗಮನಕ್ಕೆ ತಗೊಂಬರ್ತೀವಿ. ನನಗೆ ನ್ಯಾಯ ಸಿಗೋವರೆಗೂ ನಾನು ರೆಟ್ಟಳ್ಳಿ ಪೊಲೀಸ್ ಸ್ಟೇಷನ್ ಎದುರಿಗೆ ಧರಣಿ ಕುಂದಿರ್ತೇವೆ. ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ಮಾಡಿದ್ದಕ್ಕೆ ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ. ನೀನು ಬೇಕಾದ ಮಾಡ್ಕೆ, ಯಾವ ಸರ್ಕಾರದವರು ನಾನು ಏನು ಮಾಡೋಕ್ಕಾಗಲ್ಲ ಅಂತ ಉದ್ಘಾಟನೆಯಿಂದ PSI ಸಾಹೇಬರು ಮಾತಾಡ್ತಾರೆ. ಜಗದೀಶ್ ಸಾಹೇಬರು, ಕುಮಾರ್ ಕೋಟ್ಯಾಳ್ ನಿನ್ನಂಥವ್ರು ಭಾಳ ಮಂದಿ ನೋಡಿ, ನಿಮ್ಮಂಥ ರಿಪೋರ್ಟರ್ಗಳನ್ನ